ಅಮೇಜಿಂಗ್ ಮ್ಯಾಜಿಕ್ ಶೋ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದಿನಾಂಕ 18 ಮಾರ್ಚ್ 2026 ಪ್ರಾರಂಭ. ಪ್ರತಿದಿನ 3 ಶೋ ಸಂಜೆ 5 ಮತ್ತು 7 ಹಾಗೆ 8:30ಕ್ಕೆ. ಸ್ಥಳ ಹಳೆ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಪೆರೇಸಂದ್ರ ಹೆಸರು ಕೇಳಿದ್ರೆ ಸಾಕು, ನಾಯಕರು ನೆನಪಾಗ್ತಾರೆ, ಅಧಿಕಾರಿಗಳು ನೆನಪಾಗ್ತಾರೆ. ಆದರೆ ಜನರ ಸಮಸ್ಯೆ ಯಾರಿಗೆ ನೆನಪಾಗ್ತಾ ಇಲ್ವಾ? ಒಂದು ಕಡೆ ಹಳೆಯ ಸರ್ಕಾರಿ ಆಸ್ಪತ್ರೆ, ಅದರ ಪಕ್ಕದಲ್ಲೇ ಹೊಸ ಆಸ್ಪತ್ರೆ, ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದಂತಹ ಹಾಸ್ಪಿಟಲ್. ಆದರೆ ಬಾಗಿಲು ತೆರೆಯೋದಕ್ಕೂ ಯಾರಿಗೂ ಸಮಯ ಇಲ್ಲ. ಹಳೆಯ ಆಸ್ಪತ್ರೆ ಪರಿಸ್ಥಿತಿ ಕೇಳಿದ್ರೆ ಶಾಕ್ ಆಗ್ತೀರಾ. ಡಾಕ್ಟರ್ ಇಲ್ಲ, ಟೈಮ್ ಇಲ್ಲ, ಹೊಣೆಗಾರಿಕೆ ಇಲ್ಲ. ನರ್ಸ್ಗಳು, ಕಾಂಪೌಂಡರ್ಗಳೇ ಡಾಕ್ಟರ್ನ ಕೆಲಸ ಮಾಡ್ತಿದ್ದಾರೆ. ಇದೇ ವಿಷಯ ಸುಮನ್ ಟಿವಿ ತಿಂಗಳುಗಳ ಹಿಂದೆ ಎತ್ತಿತ್ತು. ಆಗ್ಲೂ ಡಾಕ್ಟರ್ ಇರಲಿಲ್ಲ, ಇವತ್ತಿಗೂ ಇಲ್ಲ. ಹಾಗಿದ್ರೆ ಸಿಸ್ಟಮ್ ಫೇಲ್ ಆಯ್ತಾ, ಅಥವಾ ಯಾರಾದರೂ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡ್ತಾರಾ? ಈಗ ವೈರಲ್ ಆಗ್ತಿರೋ ವಿಡಿಯೋ. ಮಧ್ಯಾಹ್ನ 3 ಗಂಟೆ ಆಸ್ಪತ್ರೆ ಒಳಗೆ ಹೋಗ್ತಾನೆ ಒಬ್ಬ ಯುವಕ. ಡಾಕ್ಟರ್ ಎಲ್ಲಿದ್ದಾರೆ? ಉತ್ತರ ಇಲ್ಲ. ಇದು ಆಸ್ಪತ್ರೆನಾ ಅಥವಾ ಖಾಲಿ ಕಟ್ಟಡನಾ? ನಾಳೆ ಏನಾದರೂ ಎಮರ್ಜೆನ್ಸಿ ಬಂದರೆ ಆ ಬಡ ರೈತರು ಯಾರ ಬಳಿ ಹೋಗಬೇಕು? ಆ ಮಕ್ಕಳ ಜೀವದ ಬೆಲೆ ಏನು? ಪೆರೇಸಂದ್ರ ಸುತ್ತಲೂ ಹಳ್ಳಿಗಳ ಜನರಿಗೆ ಇದೇ ಆಸ್ಪತ್ರೆ ಕೊನೆಯ ನಂಬಿಕೆ. ಇನ್ನೊಂದು ದೊಡ್ಡ ಅವಮಾನ, ಬಸ್ ಸ್ಟಾಪ್ ಕೂಡ ಇಲ್ಲ. ಮಳೆ ಬಂದರೆ ಜನ ರಸ್ತೆ ಮೇಲೆ ನಿಲ್ಲಬೇಕು. ಇದು ಅಭಿವೃದ್ಧಿಯಾ ಅಥವಾ ಜನರ ಮೇಲೆ ನಿರ್ಲಕ್ಷ್ಯನಾ? ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾವಿವತ್ತೆಲ್ಲಪ್ಪ ಇದೀವಿ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮ ಪೆರೇಸಂದ್ರ. ಹೆಸರಿಗೆ ಮಾತ್ರ ಇದು ಪ್ರಬಲವಾದ ರಾಜಕೀಯ ವ್ಯಕ್ತಿಗಳಿರುವಂಥ ಒಂದು ಗ್ರಾಮ ಆಗಿದೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸುಮಾರು ಒಂದು 25ರಿಂದ 30 ಹಳ್ಳಿಗಳ ಜನ ಬರ್ತಾರೆ ಇಲ್ಲಿ ಹಾಸ್ಪಿಟ್ಲಿಗೆ. ಆದರೆ ಯಾವುದೇ ರೀತಿ ತುರ್ತು ಚಿಕಿತ್ಸೆ ಅಂತ ಬಂದರೆ ಏನೂ ಆಗಲ್ಲ. ಏನೇ ಬೇಕಂದ್ರೂ ಚಿಕ್ಕಬಳ್ಳಾಪುರ ಹೋಗಬೇಕು. ಜೊತೆಗೆ ಅವ್ರ ಪ್ರಾಣನೇ ಕಳ್ಕೊಂಡಿರ್ತಾರೆ ಪಾಪ. ಸೊ ಬನ್ನಿ ಸ್ನೇಹಿತರೆ, ಅದೇ ರೀತಿ ಹಾಸ್ಪಿಟ್ಲ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಹಾಸ್ಪಿಟ್ಲಲ್ಲಿ ಯಾವ್ಯಾವ ಥರ ಫೆಸಿಲಿಟೀಸ್ ಇದೆ ಅಂತ ಒಂದ್ಸಲ ಚೆಕ್ ಮಾಡೋಣ, ಬನ್ನಿ ನೋಡೋಣ. ಇದು ನಮ್ಮ ಪೆರೇಸಂದ್ರ ಒಂದು ಆಸ್ಪತ್ರೆ ಆಗಿರುತ್ತೆ. ಈಗ ಡಾಕ್ಟರ್ ಇರುವಂಥ ಒಂದು ಕೊಠಡಿಗೆ ಹೋಗೋಣ, ಬನ್ನಿ. ನಾವು ಬಂದಿರೋ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 3:30 ಆಗಿದೆ. ಇದು ಡಾಕ್ಟರ್ ಇರುವಂಥ ಒಂದು ರೂಮು. ನೋಡ್ಬೋದು, ಡಾಕ್ಟರ್ ಇಲ್ಲ. 3:30ಗೆ ಡಾಕ್ಟರ್ ಇಲ್ಲ. ಡಾಕ್ಟರ್ ಬಂದಿಲ್ಲ. ಹೌದಾ? ಅದೇ ಎಷ್ಟು ಬೇಗ ಹೊರಟೋಗಿದ್ದಾರೆ? ನಾವು ಹೋದಾಗ ಡಾಕ್ಟರ್ ಇರಲಿಲ್ಲ. ಸೊ ನಾವು ಅವ್ರನ್ನ ಕೇಳಿದ್ದಕ್ಕೆ ಅವರು ನನಗೆ ಕೊಟ್ಟಂಥ ಉತ್ತರ ಅದು. ನಾವೇನು ಮಾಡೋಕ್ಕಾಗಲ್ಲ, ಅವ್ರಿಗೆ ಅಧಿಕಾರ ಇದೆ, ಅವ್ರು ಯಾವ ಥರ ಬೇಕಾದರೂ ಇರ್ಬೋದು. ಬೆಳಗ್ಗೆ 10-10:30ಗೆ ಬರ್ತಾರೆ. ಇವಾಗ ನೋಡಿದ್ರೆ 3:30 ನಾವು ಬಂದಿರೋದು. 3:30ಗೆ ಡಾಕ್ಟರ್ ಇಲ್ಲ. ಅವಾಗಲೇ ಇವಾಗ ಎಮರ್ಜೆನ್ಸಿ ಅಂತ ಬಂದರೆ ಎಲ್ಲಿಗೆ ಹೋಗಬೇಕು ಜನ? ಚಿಕ್ಕಬಳ್ಳಾಪುರ ಹೋಗಬೇಕು. ಎಮರ್ಜೆನ್ಸಿ ಅಂತ ಬರ್ತಾರೆ. ಚಿಕ್ಕಬಳ್ಳಾಪುರ ಹೋದರೆ ಸತ್ತೋಗ್ತಾರೆ ಅಷ್ಟೊತ್ತಿಗೆ ಜನ. ಮೊನ್ನೆ ಒಂದು ಜಿ ಗ್ಯಾರಂಟಿ ನ್ಯೂಸ್ ಅನ್ನೋರು ಒಂದು ವಿಡಿಯೋ ಹಾಕಿರ್ತಾರೆ. ಒಳ್ಳೆ ಏನೋ ಹೈಟೆಕ್ ರೋಡು ಅಂತ. ನೋಡಿ, ಹೈಟೆಕ್ ರೋಡ್ ಇದು. ಆ ಕಡೆ ರೋಡ್ ತೋರಿಸಿದೆ. ಇದು ಹೈಟೆಕ್ ರೋಡು. ಈ ಕಡೆ ಹಾಸ್ಪಿಟ್ಲು, ಈ ಕಡೆ ಹಾಸ್ಪಿಟ್ಲ್ ಇದೆ. ನೋಡ್ಕೋಬೋದು ರೋಡ್ ಯಾವ ಥರ ಇದೆ ನೋಡಿ. ಹಾಸ್ಪಿಟ್ಲಿಂದ ಆಂಬುಲೆನ್ಸ್ ಬರೋಕ್ಕಾಗಲಿ ಅಥವಾ ಪೇಷಂಟ್ ಓಡಾಡೋಕ್ಕಾಗಲಿ ಯಾವ ಥರ ರೋಡ್ ಇದೆ ಅಂತ ನೀವೇ ನೋಡ್ಕೋಬೋದು. ಇದು ನಮ್ಮ ಪೆರೇಸಂದ್ರದ ಸುಸಜ್ಜಿತವಾದಂಥ ಆರೋಗ್ಯ ಕೇಂದ್ರ. ಸ್ಟ್ರೈಟ್ ಆಗಿ ಪ್ರಶ್ನೆ ಕೇಳ್ತೀವಿ, ಡಾಕ್ಟರ್ಗಳು ಸಂಬಳ ತಗೊಳ್ತಾರಾ ಇಲ್ವಾ? ತಗೊಳ್ತಿದ್ರೆ ಕೆಲಸ ಯಾಕಿಲ್ಲ? ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಆ ಹುದ್ದೆ ಯಾಕೆ ಹಿಡ್ಕೊಂಡಿದ್ದೀರಾ? ಇನ್ನು ಕಠಿಣ ಪ್ರಶ್ನೆ, ಹಾಸ್ಪಿಟಲ್ ಓಪನ್ ಮಾಡಲ್ಲ, ಡಾಕ್ಟರ್ ಇಲ್ಲ, ಹಾಗಿದ್ರೆ ಸರ್ಕಾರದ ಹಣ ಯಾರಿಗಾಗಿ ಖರ್ಚು ಮಾಡ್ತಿದ್ದೀರಾ? ಇದು ಸೇವೆಯಾ ಅಥವಾ ಸರ್ಕಾರದ ಹೆಸರಿನಲ್ಲಿ ನಡೆಯೋ ನಿರ್ಲಕ್ಷ್ಯನಾ? ಬಡ ರೈತರ ಜೀವ, ಅವರ ಮಕ್ಕಳ ಭವಿಷ್ಯ, ಇದರ ಬೆಲೆ ಯಾರಿಗಾದ್ರೂ ಗೊತ್ತಾ? ಇದು ನಮ್ಮ ಸುಮನ್ ಟಿವಿ ಪ್ರಶ್ನೆ. ಅಧಿಕಾರಿಗಳು ಉತ್ತರ ಕೊಡ್ತಾರಾ? ನಾಯಕರು ಮಾತನಾಡ್ತಾರಾ? ಅಥವಾ ಜನರ ಸಮಸ್ಯೆ ಮತ್ತೆ ಮೌನದಲ್ಲೇ ಮುಚ್ಚಿ ಹೋಗುತ್ತಾ? ಹಾಸ್ಪಿಟಲ್ ಕಟ್ಟಿದ್ರೆ ಸಾಕಾಗಲ್ಲ, ಅದರೊಳಗೆ ಡಾಕ್ಟರು ಇರಬೇಕು. ಇಲ್ಲಾಂದ್ರೆ ಇದು ಆಸ್ಪತ್ರೆ ಅಲ್ಲ, ಜನರ ಜೀವದ ಜೊತೆ ಆಡೋ ಆಟ. ಸುಮನ್ ಟಿವಿ, ವಾಯ್ಸ್ ಆಫ್ ಪೀಪಲ್, ವಾಯ್ಸ್ ಆಫ್ ಟ್ರೂತ್.